ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರೋದು MBR ಅಗ್ರಿಕಲ್ಚರ್. ಇವತ್ತೊಂದು ಜೇನು ಸಾಕಾಣಿಕೆ ಮಾಡುತ್ತಿದ್ದಾರೆ ಬಾಬುರಾವ್ ಚೀನ್ಕೇರಿ ಅಂಥೇಳಿ ಹುಮ್ನಾಬಾದ್ ಹತ್ತಿರ. ಯಾವ ಥರ ಮಾಡತ್ತಾರ ಮತ್ತು ಅವ್ರು ಮಾರ್ಕೆಟ್ ಎಲ್ಲಿ ಸಪ್ಲೈ ಮಾಡ್ತಾರೆ ಮತ್ತು ಈ ವಿಡಿಯೋದಿಂದ ಯಾರಾದರೂ ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ಅವ್ರಿಗೆ ಸ್ವಲ್ಪ ಮಾಹಿತಿ ಸಿಗ್ತದೆ. ಅದೇ ಥರ ವಿಡಿಯೋ ನೋಡಿ ನೀವು ಇವ್ರದ್ದು ಜೇನು ಸಾಕಾಣಿಕೆ ಮಾಡಿದ್ದು ತರಬೇತಿ ಕೂಡ ಪಡಿಬೋದು ಮತ್ತು ಜೇನು ಕೂಡ ಇವರಿಂದ ತೊಗೋಬೋದು. ಎರಡೂ ನಿಮಗೆ ಇದಾಯ್ತವ. ನಾವು ಕಾಂಟ್ಯಾಕ್ಟ್ ನಂಬರ್ನೂ ಕೊಡ್ತೇವೆ, ಅವ್ರನ್ನೂ ಹೇಳ್ತಾರೆ. ಒಂದು ಸಲ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಸರ್. ನನ್ನ ಹೆಸರು ಬಾಬುರಾವ್ ಚೀನ್ಕೇರ, ಹುಮ್ನಾಬಾದ್ ತಾಲೂಕು ಸರ್. ನಾವು ಜೇನು ಕೃಷಿ ಮಾಡ್ತಾಯಿದ್ದೀನಿ ಸರ್. 2 ವರ್ಷ ಆಯಿತು ಸತತವಾಗಿ, 1-2 ವರ್ಷ ಆಯಿತು ಜೇನು ಕೃಷಿ ಮಾಡ್ತಾಯಿದ್ದೀನಿ. ಅದನ್ನು ಈಗ ಈ ಚಾನಲ್ ಮುಖಾಂತರ ಜೇನು ಕೃಷಿ ಮಾಡೋರಿಗೆ ಯಾವ ರೀತಿ ಮಾಡಬೇಕು, ಆ ಜೇನು ಮಾಡೋದ್ರಿಂದ ರೈತರಿಗೆ ಏನು ಲಾಭ ಆಗ್ತದೆ, ಏನು ಹಾನಿ ಆಗ್ತದೆ ಎಂಬುದು ಸ್ವಲ್ಪ ಇದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸರ್. ಆಯ್ತು ಸರ್. ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಇದು 2 ವರ್ಷ ಆಯ್ತು ಸರ್. ನಾನು ಜೇನು ಸಾಕಾಣಿಕೆ ಮಾಡ್ಲತ್ತು, ಜೇನು ಕೃಷಿ ಮಾಡ್ತಾ ಇದ್ದೀನಿ. 2 ವರ್ಷ ಆಯ್ತು ಸರ್. ಈಗ ನಾನು ಜಾಸ್ತಿ ಮಾಡ್ಕೊತಾ ಇದ್ದೀನಿ ಸರ್. ಮೊದಲು ಹೋದ ವರ್ಷ ಒಂದು 4 ಬಾಕ್ಸ್ ತಂದೀನಿ ಸರ್. ಈ ಸಲ ಮತ್ತೊಂದು 10 ಬಾಕ್ಸ್ ತಂದೀನಿ ಸರ್. ಈಗ ಅವು 10 ಬಾಕ್ಸ್ ವರ್ಷ ಜಾಸ್ತಿ ಮಾಡ್ಕೊತಾ ಬಂದೀನಿ ಸರ್. ಒಂದೀಗ 14 ಬಾಕ್ಸ್ ತಂದೀನಿ ಸರ್. ಅದು ಜೇನು ಮಾಡೋದ್ರಿಂದ ನಮ್ಗೆ ಎಲ್ಲ ರೈತರಿಗೆ ಒಳ್ಳೇದಾಗ್ತದೆ ಸರ್. ನಮಗೂ ಒಳ್ಳೇದಾಗ್ತದೆ. ನಮ್ಮದು ಹೊಲದಲ್ಲಿ ಬೆಳೆದಂಥ ಬೆಳೆಗಳಿಗೆ ಯಾವುದೇ ರೋಗ ಬರೋದಿಲ್ಲ ಸರ್ ಜೇನು ಕೃಷಿ ಮಾಡೋದರಿಂದ. ಅದರಿಂದ ಮತ್ತು ಬೇರೆದವರು ಹೊಲಕ್ಕೂ ಕೂಡ ಬೇರೆದವ್ರು ಏನು ಬೆಳೆಸ್ತಾರಲ್ಲ ತರಕಾರಿ ಇವೇನಾದರೂ ದವಸ ಧಾನ್ಯಗಳು ಬೆಳೆಸ್ತಾರೆ, ಅದಕ್ಕೂ ಕೂಡ ಒಳ್ಳೇದಾಗ್ತದೆ ಸರ್. ಅವ್ರದ್ದು ಬೆಳೆಗಳಿಗೂ ಕೂಡ ಯಾವುದೂ ರೋಗ ಬರೋದಿಲ್ಲ ಸರ್ ಜೇನು ಕೃಷಿ ಮಾಡೋದರಿಂದ. ಈಗ ಇದು ಜೇನಿನಲ್ಲಿ 4 ಪ್ರಕಾರಗಳ ಜೇನು ಇರ್ತಾವೆ ಸರ್. ಮೊದಲನೇದು ಇದು ತುಡುವೆ ಜೇನು ಅಂತ ಸರ್, ಸಾಕು ಜೇನು ಅಂತ ಕರೀತಾರೆ ಸರ್ ಇದಕ್ಕೆ. ಆಮೇಲೆ ಎರಡನೇದು ಇಲ್ಲಿ ಕೋಲು ಜೇನು ಅಂತದ ಸರ್. ಇಲ್ಲಿ ಇಲ್ಲಿ ಕೋಲು ಜೇನು ಅಂತದ ಸರ್. ಇದು ಕೋಲು ಜೇನು ಸರ್. ಇದು ಅದಕ್ಕೆ ವ್ಯತ್ಯಾಸ ಏನು ಸರ್? ಸರ್ ಇದು ಕೋಲು ಜೇನು ಬೆಳಕಿನೆಲ್ಲ ಆಗ್ತದೆ ಸರ್, ತಯಾರು ಮಾಡ್ತದೆ ಸರ್. ಅದು ತುಡುವೆ ಜೇನು, ಅದೇನಾಗ್ತದಲ್ಲ ಸರ್, ತುಡುವೆ ಜೇನು ಅಂತ ಸರ್. ಅದು ಸಾಕು ಜೇನು ಇರ್ತದಲ್ಲ, ಅದನ್ನ ಕತ್ತಲಲ್ಲಿ ಗೂಡು ಕಟ್ತದೆ ಸರ್ ಅದು. ಅದಕ್ಕೆ ವ್ಯತ್ಯಾಸ ಅಂದ್ರೆ ಅದು ಕತ್ತಲಲ್ಲಿ ಗೂಡು ಕಟ್ತದೆ ಸರ್ ಅದು. ಇದು ತುಡುವೆ ಜೇನು, ಅದು ಮಾತ್ರ ಬೆಳಕಿನಲ್ಲಿ ಮಾತ್ರ ಗೂಡು ಕಟ್ತದೆ ಸರ್ ಅದು. ಟೋಟಲ್ ಎಷ್ಟಾವ ಸರ್ ಜೇನಿನಲ್ಲಿ 4 ಪ್ರಕಾರ ಜೇನುಗಳು ಇರ್ತಾವೆ ಸರ್. ಒಂದು ತುಡುವೆ ಜೇನು, ಆಮೇಲೆ ಇನ್ನೊಂದು ಕೋಲು ಜೇನು, ಇನ್ನೊಂದು 3ನೇದು ಮೊಸರು ಜೇನು ಅಂತ ಇರ್ತದೆ ಸರ್. ಆಮೇಲೆ ಇನ್ನೊಂದು ಕಾಡಿನಲ್ಲಿರೋದು ಕುದುರೆ ಜೇನು ಅಂತ ಕರೀತಾರೆ ಸರ್, ದಪ್ಪ ನೊಣ ಇದ್ದಿದ್ದು. 4 ಪ್ರಕಾರದ ಜೇನುಗಳ ಸರ್. ಅದರಲ್ಲಿ ನಾನು ಈಗ ತುಡುವೆ ಜೇನು ಅಂತೇಳಿ ಕೃಷಿ ಮಾಡ್ತೀನಿ ಸರ್. ತುಡುವೆ ಜೇನಿನ ಕೃಷಿ ಮಾಡ್ತಾ ಇದ್ದೀನಿ ಸರ್ ನಾನು. ಈಗ ಇದು ಯಾವ ರೀತಿಯಿಂದ ತೆಗಿಬೇಕು, ಜೇನು ಯಾವ ರೀತಿಯಿಂದ ನಾವು ಕೃಷಿ ಮಾಡಬೇಕು ಅನ್ನೋದು ನಾವು ಸ್ವಲ್ಪ ವಿಡಿಯೋ ಇದು ತೆಗೆದು ತೋರಿಸ್ತೀನಿ ಸರ್. ಈ ಬಾಕ್ಸ್ ಹೇಳಿ ಸರ್. ಈ ಬಾಕ್ಸ್ ಇಟ್ಟು ಹಾಕಿ ಸರ್? ಈಗ ಇದು 2 ತಿಂಗಳು ಆಗ್ತದೆ ಸರ್. ಮೊದಲು 2 ವರ್ಷ ಆಯ್ತು ಮಾಡ್ತಿದ್ದೆ ಸರ್. ಈಗ ಹೊಸ ತರಿಸಿ 1-2 ತಿಂಗಳು ಆಗ್ತದೆ ಸರ್. ಇದು ಹೊಸ ಬಾಕ್ಸ್ ತಂದು 2 ತಿಂಗಳದ ತುಪ್ಪ ರೆಡಿ ಆಗಿಬಿಡ್ತದೆ? ಇಲ್ಲ, ಬರೋದಿಲ್ಲ ಸರ್. 3 ತಿಂಗಳು ಬೇಕು ಸರ್. ಮಿನಿಮಮ್ 3 ತಿಂಗಳಿಗೆ 1 ಸಲ ತುಪ್ಪ ತಯಾರಾಗ್ತದೆ ಸರ್ ಇದ್ರ ಜೇನು ಸರ್. ಇದು ಸ್ವಲ್ಪ ತೆಗೆದು ನೋಡಿ ಸರ್, ಡಿವೈಡ್ ಮಾಡೋದು, ಆಮೇಲೆ ಯಾವ ರೀತಿ ನಾವು ರಾಣಿ ನೊಣಗಳು ಇರ್ತದ ಇದರಂಗೆಲ್ಲ ತೋರಿಸ್ತೀನಿ ಸರ್. ಇದು ಈ ಡಬ್ಬಿ ಇದರಲ್ಲಿ ಸರ್, ಬಾಕ್ಸಿನಲ್ಲಿ ಸರ್. ಸೌಂಡ್ ಮಾಡೋ ಕಾರಣ ನಾವೆಲ್ಲ ಸರ್ ಇವೆಲ್ಲ ಈಗ ಸೌಂಡ್ ಮಾಡಿದೆವು ಅಂದ್ರೆ ಸರ್ ಅವು ನೊಣಗಳೆಲ್ಲ ಕೆಳಗಿನ ಚೆಂಬರ್ದಾಗ ಹೋಗ್ತಾವೆ ಸರ್. ಇದೇನ ಸರ್, ಇದು ಕೆಳಗಿಂದು ಸರ, ಇದು ಗೂಡು. ಇದೇನ ಸರ್, ಮರಿ ಕೋಣೆ ಅಂತ ಕರೀತಾರೆ ಸರ್ ಕೆಳಗಿಂದು. ಇದರಲ್ಲಿ 2 ಕೋಣೆಗಳು ಇರ್ತಾವೆ ಸರ್. ಒಂದು ತುಪ್ಪದ ಕೋಣೆ ಅಂತ ಇರ್ತದೆ ಸರ್ ಮೇಲ್ಗಡೆ ಇದ್ದಿದ್ದು, ಆಮೇಲೆ ಕೆಳಗಡೆ ಇದ್ದಿದ್ದು ಇದು ಮರಿ ಕೋಣೆ ಅಂತ ಇರ್ತದೆ, ಸಂಸಾರ ಕೋಣೆ. ಇದು ಕೆಳಗಿನ ಮೇಲಿಂದು ತುಪ್ಪದ ಕೋಣೆ ಸರ್. ಇದು ಮೇಲ್ ತೆಗೆದು ಈ ರೀತಿ ನಾವು ಸ್ವಲ್ಪ ಸ್ಮೋಕರ್ ಮಾಡಿ ಬಿಡ್ಬೇಕು ಸರ್. ಇವು ಬಿಟ್ಟೆ ಅಂದ್ರೆ ಇದು ಮ್ಯಾಲಿಂದು ತುಪ್ಪದ ಕೋಣೆಗಿಂದೆಲ್ಲ ನೊಣಗಳೇನಾಗ್ತಾವ ಸರ್, ಕೆಳಗಿನ ಚಂಬರ್ಗೆ ಹೋಗ್ತಾವ ಸರ್. ಆ ಥರ ಹೊಗಿ ಸರ್, ಈ ಥರ ಹೊಗಿ ಬಿಡ್ಬೇಕು ಸರ್. ಅದು ಎಲ್ಲಿ ಮಾರ್ಕೆಟ್ದಾಗ ಸಿಗ್ತದ್ರಿ? ಸರ್ ಇದು ಮಾರ್ಕೆಟ್ದಾಗ ಸಿಗ್ತದೆ ಸರ್. ಈ ಕಡೆ ಸಿಗಲ್ಲ ಸರ್. ಇದು ಮೈಸೂರು, ಬೆಂಗಳೂರು, ಆ ಕಡೆ ಧಾರವಾಡ ಸೈಡ್ ಸಿಗ್ತದೆ. ಈ ಕಡೆ ಯಾರು ಜೇನು ಕೃಷಿ ಮಾಡೋದಿಲ್ಲ ಸರ್ ಜಾಸ್ತಿ.
ಈ ಥರ ನಾವು ಸ್ಮೋಕರ್ ಇದು ಹೊಗೆ ಬಿಟ್ಟೆ ಅಂದ್ರೆ ಸರ್ ಕೆಳಗಿನ ಚಂಬರ್ದಾಗ ಹೋಗ್ತದೆ ಸರ್. ನೊಣಗಳೆಲ್ಲ ಕೆಳಗಿನ ಚಂಬರ್ದಾಗ ಹೋಗ್ತದೆ ಸರ್. ಮ್ಯಾಲಿನ ಚಂಬರ್ಲಿಂದ ನಾವು ಜೇನು ತೆಕ್ಕೋಬೋದು ಸರ್. ಇದರಲ್ಲಿ 8 ಇದಿರ್ತಾವೆ ಸರ್. ಇವು ಕೋಲ್ಗಳು ಕೆಳಗೆ 8 ಇರ್ತಾವೆ ಸರ್, ಮ್ಯಾಲ 8 ಇರ್ತಾವೆ ಸರ್. ಇದು ಇವಾಗ 1.5 ತಿಂಗಳು ಆಗ್ತದೆ ಸರ್ ಅಷ್ಟೇ. ಇದು ತಂದು ಇದು ಇನ್ನೂ ಸ್ವಲ್ಪ ಜಾಸ್ತಿ ಇದು ತುಪ್ಪ ತಯಾರಾಗಿಲ್ಲ ಸರ್. ಇದು ಇನ್ನೂ ಟೈಮ್ ಅದ ಸರ್ ಇದಕ್ಕೆ. ನೀವು ಇದು ಮಾರ್ಕೆಟ್ ಎಲ್ಲಿ ಮಾಡ್ತೀರಿ? ಮಾರ್ಕೆಟು ಇದು ಮಾರ್ಕೆಟ್ ಸರ್ ಹುಮನಾಬಾದ್ಗೆ ಸೆಲ್ ಮಾಡ್ತೀನಿ ಸರ್. ನಾನು ಹಾಲು ಮಾರ್ತೀನಿ ಸರ್, ಅದ್ರ ಜೊತೆನೆ ಇದು ತರಕಾರಿನೂ ಕೂಡ ಸೆಲ್ ಮಾಡ್ತೀನಿ ಸರ್. ಇದು 1 kg 800 ಅಂತೆ ಕೊಡ್ತೀನಿ ಸರ್ ನಾನು. ಅದ ರೀ ಮಾರ್ಕೆಟ್ ಅದ ಸರ್. ಇದ್ರದ್ದು ಏನು ಮಾರ್ಕೆಟ್ ಇಲ್ಲ ಸರ್, ಮನಿ ಸಪ್ಲೈ ಮಾಡ್ತೀನಿ ಸರ್. ಹಾಂ, ಭಾಳ ಜನ ತಗೋತಾರೆ ಸರ್. ಇದು ಮತ್ತು ಮೊದಲೇ ಅಡ್ವಾನ್ಸ್ ದುಡ್ಡು ಕೊಟ್ಟಿರ್ತಾರೆ ಸರ್ ನಮಗೆ ಬೇಕಂತೇಳಿ. ಇದು ಏನದ ಸರ್, ಇದು ತುಪ್ಪದ ಕೋಣೆ ಸರ್, ಮ್ಯಾಲಿಂದ ಅಷ್ಟೇ. ಈಗ ಇದರಲ್ಲಿ ಅಷ್ಟು ಹುಳಗಳಿಗೆ ಕೆಳಗಿನ ಬಾಕ್ಸಿಗೆ ಹೋಗ್ತಾವೆ ಸರ್. ಈಗ ನೀವು ಮೊದಲು ಈ ಬಾಕ್ಸ್ ಸಿಕ್ಕ ಹೊತ್ತಿಗೆ ಏನೇನು ಹಾಕ್ತೀರಿ ಇದ್ರೊಳಗೆ? ಇದ್ರೊಳಗೆ ಏನು ಹಾಕೋದಿಲ್ಲ ಸರ್. ಮೊದಲೇ ನಾವು ರಾಣಿ ನೊಣ ಅಂತೇಳಿ ಇದ್ರಾಗೆ ತಂದಿರ್ತೇವೆ ಸರ್. ಇದ್ರಾಗ ರಾಣಿ ನೊಣ ಅಂತ ಇರ್ತದೆ ಸರ್. ಆ ರಾಣಿ ನೊಣ ಇದ್ರಾಗ ಕಾಡಿನಾಗ ಇದ್ದಿನ ತಂದು ನಮಗೆ ಗೂಡು ಇದು ಮಾಡಿಕೊಡ್ತಾರೆ ಸರ್, ಡಿವೈಡ್ ಮಾಡಿಕೊಡ್ತಾರೆ. ಅದನ್ನು ನಾವು ಇಲ್ಲಿ ಸಾಕಾಣಿಕೆ ಮಾಡ್ತೇವೆ ಸರ್. ಜೇನು ಕೃಷಿ ಮಾಡ್ತಾ ಇರ್ತೀವಿ ಸರ್. ಇದು ಕೃಷಿ ಇಲಾಖೆಯಿಂದ ತಂದೀವಿ ಸರ್. ಮೊದಲು ಇದು ಸಬ್ಸಿಡಿ ಮೇಲೆ ತಂದೀವಿ ಸರ್. ಮೊದಲು ಹೋದ ವರ್ಷ 4 ತಂದಿನಿ ಸರ್. ಈ ಸಲ ಮತ್ತು 10 ಬಾಕ್ಸ್ ತಂದೀನಿ ಸರ್ ನಾನು. ಈ ಒಂದು ಬಾಕ್ಸ್ ಎಷ್ಟು ಬೀಳ್ತಾರೆ ಕಾಸ್ಟು ಬೇರೆಯವ್ರು ಮಾಡ್ಬೇಕಾದ್ರೆ? ಇದು ಪ್ರೈವೇಟ್ ತೊಗೊಳ್ಬೇಕಾಗಿತ್ತಂದ್ರೆ 6000 ಬೇಕು ಸರ್ ಒಂದು ಬಾಕ್ಸಿಗೆ. ಈಗ ನಾವು ಸಬ್ಸಿಡಿ ಮೇಲೆ ತರಬೇಕಾಗಿತ್ತಂದ್ರೆ 1500 ರೂಪಾಯಿಗೆ ಒಂದು ಬೀಳ್ತದೆ ಸರ್. ಕಂಪ್ಲೀಟ್ ಪ್ಯೂರ್ ವೈಟ್ ಇದೆ ಸರ್. ಹಾಂ ಸರ್. ಇದು ಜೇನು ತುಪ್ಪ ಸರ್. ಇದು ಅವೇನು ಕಚ್ಚಲು ಸರ್? ಏನು ಕಚ್ಚೋದಿಲ್ಲ ಸರ್. ಇವು ಸೌಮ್ಯ ಸ್ವಭಾವದ ಇರ್ತಾವೆ ಸರ್. ಇವು ಅವು ಕೋಲ್ ಜೇನು ಮಾತ್ರ ಭಾಳ ಸ್ಟ್ರಾಂಗ್ ಇರ್ತವೆ ಸರ್. ಇದು ಈ ಥರ ತೆಗಿಬೇಕು ಸರ್ ನಾವು. ಇದು ಇನ್ನೂ ದಪ್ಪ ಆಯ್ತದ ರೀ? ಹಾಂ, ಇದು ಪೂರ್ತಿ ಚಂಬರ್ ತುಂಬ್ತವೆ ಸರ್. ಇದು ಇವು 8 ಚಂಬರ್ ತುಂಬ್ತಾವೆ ಸರ್. ಇದು ಸುಮ್ಮನೆ 1 ತಿಂಗಳದಷ್ಟೇ ಸರ್. ಇದು ಇನ್ನು ಅಷ್ಟು ಜಾಸ್ತಿ ಗೂಡು ಇದು ರಸ ಆಗಿ ತಯಾರಾಗಿಲ್ಲ ಸರ್. ಇದಕ್ಕೆ ಇದು ಒಂದು ಇದ್ರೊಳಗೆ ಪೆಟ್ಟೆದಲ್ಲಿ ನಿಮ್ಗೆ ಎಷ್ಟು kg ಬರುವ? ಇದು 1 ರಿಂದ 2 kg ತನಕ ಬರ್ತದೆ ಸರ್. 1-1.5 ತನಕ ಬರ್ತದೆ ಸರ್ ಒಂದು ಪೆಟ್ಟಿಗೆಯಲ್ಲಿ. 8 ಈ ಟೈಪ್ 8 ಇರ್ತಾವೆ ಸರ್. 8 ಜೇನು ಗೂಡು ಕಟ್ತದೆ ಸರ್. ಇದು ಈಗ ಇವಾಗ ಇದು 1 ತಿಂಗಳದ ಸರ್. ಇದು ಇನ್ನೂ ಜೇನು ಗೂಡು ಕಟ್ಟಿಲ್ಲ ಸರ್. ಇದು ಇಲ್ಲ ಸರ್, ಪೂರಾ ಕಂಪ್ಲೀಟ್ ಆಗಲಿ. ಮತ್ತು ಇದು ತುಪ್ಪದ ಕೋಣೆ ಸರ್. ಹಾಂ, ಇದು ಮರಿ ಕೋಣೆ ಸರ್. ಇದು ಸಂಸಾರ ಕೋಣೆ ಅಂತ ಕರೀತಾರೆ ಸರ್ ಇದಕ್ಕೆ. ಇದು ಸಂಸಾರ ಕೋಣೆಗೆ ನಾವು ಏನು ಕೈ ಹಚ್ಚೋದಿಲ್ಲ ಸರ್. ನಾವು ತುಪ್ಪದ ಕೋಣೆ ಮಾತ್ರ ತೆಕ್ಕೋತೇವೆ ಸರ್. ತುಪ್ಪ ಅಷ್ಟೇ ತೆಕ್ಕೋತೇವೆ ಸರ್. ಎಕ್ಸ್ಟ್ರಾ ಏನಾರ ಬಂದ್ರೆ ಅಷ್ಟೇ ಮಾತ್ರ ತಗೋತೀರಿ? ಹಾಂ ಸರ್. ಇದು ತುಪ್ಪ ಅಷ್ಟೇ ತೆಗಿತೇವೆ ಸರ್. ಈಗ ಅದು ಸಂಸಾರ ಕೋಣೆಗೆ ನಾವು ಕೈ ಹಚ್ಚೋದಿಲ್ಲ ಸರ್ ಅದಕ್ಕೆ. ಈಗ ಅದಕ್ಕೆ ಮಕ್ಕಳು ಅದು ಗೂಡು ಮರಿಗಳು ಇರ್ತಾವೆ ಸರ್ ಇದಕ್ಕೆಲ್ಲ. ನೆಕ್ಸ್ಟ್ ಇದು ಬಾಕ್ಸ್ ತೆಗೆದ ನಂತರ ಇವೆಲ್ಲ ಎಲ್ಲಿಗೆ ಹೋಗ್ತಾವೆ? ಮತ್ತು ಬೇರೆ ಪೆಟ್ಟಿ ತಂದು ಇಡ್ತೀರಿ? ಹೆಂಗೆ ಮಾಡ್ತೀರಿ? ಇಲ್ಲ ಸರ್, ಇವು ಇಲ್ಲೇ ಇರ್ತಾವೆ ಸರ್. ಇವು ನೊಣ ಎಲ್ಲಿ ಹೋಗೋದಿಲ್ಲ ಸರ್. ಇವು ಸತತವಾಗಿ 1-2 ವರ್ಷ ಇರ್ತದೆ ಸರ್. ಇದ್ರದ್ದು ಇದು 2 ವರ್ಷ ತನಕ ಇದು ಹಿಂಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ ಸರ್. ಇದು ಸಂಸಾರ ಕೋಣೆ ಸರ್. ಇದು ಅದ್ರೊಳಗೆಲ್ಲ ಮರಿಗಳು ಮರಿ ಅದನ್ನ ಇರ್ತದೆ ಸರ್. ಇದು ಮ್ಯಾಲೆ ಬಂದು ತುಪ್ಪ ಮಾಡಿ ಮತ್ತೆ ಕೆಳಗೆ. ಹಾಂ ಸರ್. ಇದ್ರಾಗ ರಾಣಿ ನೊಣ ಅಂತ ಒಂದು ಇರ್ತದೆ ಸರ್. ಆ ರಾಣಿ ನೊಣ ಮಾತ್ರ ಹೋಗ್ಬಾರ್ದು ಸರ್. ಅದು ಹೋದ್ರೆ ಎಲ್ಲ ಹೋಗ್ಬಿಡ್ತಾವೆ ಸರ್. ಅಷ್ಟು ಎಲ್ಲ ಹೋಗ್ಬಿಡ್ತಾವೆ.
ಈ ನೊಣ ಹೋಗ್ಲಾರ್ದಂತೆ ಹಿಂಗೆ ಮುಚ್ಚಿಕ್ಬೇಕಾಗ್ತದೆ ಸರ್. ಇದು ರಾಣಿ ನೊಣ ಹೋಗ್ಬಿಡ್ತಂದ್ರೆ ಸರ ಇದು ಏನು ಮಾಡೋಕ್ಕಾಗಲ್ಲ ಸರ. ಕೆಳಗೇನು ತುಪ್ಪ ಇರಲ್ಲ ಸರ್? ಕೆಳಗೆ ಇರ್ತದೆ ಸರ, ಅದು ಕಡಿಮೆ ಇರ್ತದೆ ಸರ್. ಕಡಿಮೆ ಇರ್ತದೆ. ಕಂಪ್ಲೀಟ್ ಮೇಲೆ ಇರ್ತದೆ, ಸ್ವಲ್ಪ ಏನಾರು ಇದ್ದಿದ್ರಿ ಕೆಳಗಿರ್ತದೆ ಆ ಥರ. ಓ ಹಂಗ. ಅದೇ ಸರ್ ಅಲ್ಲಿ ಬಿ ಎಲ್ಲಿಲ್ಲ ಸರ್, ಹಾಗೆ ಇಟ್ಟು ಬಿಡಿ. ಅಲ್ಲೆಲ್ಲ ಮರಿ ಎಲ್ಲ ಆಗ್ಲತ್ತಾವ. ಹಾಂ ಸರ್, ಇದು ಏನು ಸರ, ಇವು ಇದರಲ್ಲಿ ರಾಣಿ ನೊಣಗಳಂತ ಇರ್ತದೆ ಸರ್ ಒಂದು. ಆ ರಾಣಿ ನೊಣ ಇದ್ದರೆ ಇದು ಗೂಡು ತಯಾರಾಗ್ತದೆ ಸರ್ ಒಳ್ಳೆ ರೀತಿಯಿಂದ, ಮರಿ ಇದನ್ನೆಲ್ಲ. ನೀವು ಎಲ್ಲಿ ತೊಗೊಂಡ್ರಿ ಸರ್ ಟ್ರೈನಿಂಗ್? ಇದು ಧಾರವಾಡ ತೊಗೊಂಡಿನಿ ಸರ್ ನಾನು. ಇಲ್ಲ ಸರ್, ಅದೇ ಥರ ಪ್ಯಾಕ್ ಮಾಡಿ. ಅದೇನು ತೆಗೋತೀರೇನು? ತೆಗಿತೀನಿ ಸರ್ ಇದು. ಮತ್ತು ಅದು ಆ ಥರ ರೆಡಿ ಆಯ್ತದ ರೀ ಒಳಗೆ? ಆಯಿತು ಸರ್. ಇದು ಡಬಲ್ ಆಗ್ಯದ ಸರ್ ಇದು. ಅಚ್ಚ ಆ ಕಡೆ ಒಂದು ಈ ಕಡೆ ಒಂದು ಎರಡು ಆಗ್ಯಾವೇನು? ಹಾಂ ಸರ್, ಇದು ಡಬಲ್ ಆಗ್ಯಾದಕ್ಕೆ ಒಂದು ತೆಗ್ದೀನಿ ಸರ್. ಈಗ ಏನು ಮಾಡೋದಿಲ್ಲ ಸರ್. ಈಗ ಇದಕ್ಕೆ ನೋಡಿರಿ ಸರ್, ತುಪ್ಪದ ಸರ್, ಈಗ 50% ತುಪ್ಪ ತುಂಬಿದ್ದ ಸರ್. ಹೌದೌದು. ಈ ಕಡೆ ಎಲ್ಲ ಈಗ ಮರಿದು ಮರಿ ತೆಗಿಲತ್ ನೋಡಿ ಸರ್ ಈ ಕೈಲಿ. ಇವು ಮತ್ತು ಏನು ತಿಂತಾವೆ, ಯಾಕಡೆ ಹೋಯ್ತಾವ್ರಿ ಇವು ಸರ? ಈಗ ಕಾಡಿನ ಇಲ್ಲದ ನೋಡಿ ಸರ್ ರಾಣಿ ನೊಣ. ಇಲ್ಲಿ ದಪ್ಪ ಇರ್ತದೆ ಸರ್ ರಾಣಿ ನೊಣ ಅಂತ. ಅಚ್ಚ ಕಿಲ್ಲದ ನೋಡಿ ಸರ್ ರಾಣಿ ನೊಣ. ಇದಕ್ಕಿದು ಸರ್ ಕಪ್ಪ ಉದ್ದಿರ್ತದೆ ಸರ್, ಅದು ರಾಣಿ ನೊಣ. ಇದು ಒಂದೇ ಇರ್ತದೆ ಸರ್ ಒಂದಿದ್ರ ಗೂಡಿನಾಗ. ಏನು ಮಾಡೋದಿಲ್ಲ ಸರ್, ನೀವು ಸ್ವಲ್ಪ ಏನಾರ ಹುಡುದ್ರಿ ಮಾಡಿದ್ರಿ ಅಂದ್ರೆ ಅದಕ್ಕೆ ಮಾತ್ರ ಅದು ಡಿಸ್ಟರ್ಬ್ ಮಾಡಿದ್ರಿ ಅಂದ್ರೆ ಕಸ್ಲಿಕ್ಕೆ ಶುರು ಮಾಡ್ತದೆ ಸರ್. ಇವೆಲ್ಲ ಇಲ್ಲೇ ಸುತ್ತಾಡ್ತಾವ? ಹಾಂ ಸರ್, ಇಲ್ಲೇ ಇರ್ತಾವೆ ಸರ್. ಮತ್ತು ಇದ್ರದ್ದು ಈ ಗೂಡಿನಿಂದ ಬೇರೆ ಗೂಡಿಗೆ ಹೋಗೋದಿಲ್ಲ ಸರ. ಈ ಗೂಡಿನ ನೊಣಗಳು ಈ ಗೂಡಿಗೆ ಬರ್ತಾವೆ ಸರ್. ಬೇರೆ ಗೂಡಿಗೆ ಹೋಯ್ತು ಅಂದ್ರೆ ಅಲ್ಲಿ ಹುಡುದು ಕೊಲ್ಲಿ ಹಾಕ್ತಾವೆ ಸರ್ ಅವು ಬೇರೆ ನೊಣಗಳು. ಗೂಡಿಗೆ ಬಿಡಲ್ಲ ಸರ್. ಬೇರೆವೆಲ್ಲ ಗೂಡು ಕಟ್ಟಿರಲ್ಲ, ಅಲ್ಲಿ ಹೋಗಲ್ಲ ಸರ್. ಯಾವ ಗೂಡಿಂದ ಹೋದ ಅದೇ ಗೂಡಿಗೆ ಬರ್ತಾವೆ ಸರ್ ಇವು. ಬೇರೆ ಗೂಡಿಗೆ ಹೋಗಲ್ಲ ಸರ್ ಅವು. ಈಗ ಆ ಕಡೆ ಎಲ್ಲ ಮತ್ತೆ 14 ಗೂಡುಗಳ ಸರ್. ಒಂದ್ರ ಗೂಡಿಂದ ಒಂದು ಗೂಡಿಗೆ ಹೋಗೋದಿಲ್ಲ ಸರ್ ನೊಣ. ಈ ಗೂಡಿನ ನೊಣ ಇದಕ್ಕೆ ಬರ್ತಾವೆ ಸರ್. ಬೇರೆ ನೊಣಗಳು ಬಂದು ಅಂದ್ರೆ ಇಲ್ಲಿ ಗೇಟಿಗೆ ಇರ್ತಾವೆ ಸರ್. ಇಲ್ಲಿ ಸೈನಿಕರಿಕಾಯಿ ಈ ಟೈಪ್ ಸರ್. ಇಲ್ಲಿ ಬೇರೆ ನೊಣ ಬಂತಂದ್ರೆ ಇಲ್ಲೇ ಹುಡುದು ಕೊಲ್ಲಿ ಹಾಕ್ತದೆ ಸರ್. ಇಲ್ಲೇ ಗೇಟಿಗೆ ಒಳಗೆ ಬಿಡುದಿಲ್ಲ ಸರ್ ಬೇರೆ ನೊಣ ಬಂತಂದ್ರೆ ಸರ್. ನಡ್ಬರ್ದಕ್ಕೆ ಏನಾದರೂ ಮಾಡ್ಬೇಕೇನ ಆ ಥರ ಹಿಂಗೆ ಅಡ್ಜಸ್ಟ್ಮೆಂಟ್ ಅದು ಮಾಡ್ಬೇಕಾ? ಹಾಂ ಸರ್, ಇದು ಮೇಲಿಂದು ಸರ್. ಇವು ಕೆಳಗಡೆ ಏನು ಕೋಲ್ಗಳು ಇರ್ತಾವ ನೋಡಿ ಸರ್. ಇದ್ರ ಲೆವೆಲೇ ಮೇಲ್ಗಡೆ ಇಕ್ಬೇಕು ಸರ್. ಇದು ಬೇರೆ ಕಡೆ ಇಕ್ಕಿದ್ರೆ ಆಗೋದಿಲ್ಲ ಸರ್, ಗೂಡು ಕಟ್ಟೋದಿಲ್ಲ ಸರ್. ಇದಕ್ಕೆ ವಾತಾವರಣ ಅದು ಏನಾರ ಅನುಕೂಲ ಇರ್ಬೇಕ್ರಿ? ಹಾಂ ಸರ್, ಇದಕ್ಕೆ ಇದು ಕಡಿಮೆ ನೆಳ ಜಾಸ್ತಿ ಬೇಕು ಸರ್. ಇದಕ್ಕೆ ಹೀಟ್ ಇರಬಾರ್ದು. ಹೀಟ್ ಇತ್ತಂದ್ರೆ ಹೋಗ್ಬಿಡ್ತಾವೆ ಸರ್ ನೊಣಗಳು. ಇದಕ್ಕೆ ನೀರು ನೆರಳು ಜಾಸ್ತಿ ಇರ್ಬೇಕು ಸರ್. ತಂಪು ಹೂಗಳು ಇರಬೇಕು, ತರಕಾರಿ ಇರಬೇಕು. ನಾವೆಲ್ಲ ತರಕಾರಿ ಹಚ್ಬೇಕು ಸರ್. ತರಕಾರಿ ಹಚ್ಚಿದ್ರೆ ಮಾತ್ರ ಇವು ಇರ್ತಾವೆ ಸರ್, ಗೂಡು ಕಟ್ತಾವೆ. ಇದ್ರ ಕಟ್ಟೋದಿಲ್ಲ ಸರ್. ಅಷ್ಟೇ ಸುಮ್ಮನೆ ಜೀವಂತವಾಗಿರ್ತದೆ. ನಮಗೆ ತುಪ್ಪ ಅದನ್ನ ಏನು ತಯಾರಾಗೋದಿಲ್ಲ ಸರ್. ಹಾಂ, ಇದು ಸರ್, ಇದು ಗೂಡು ಚೇಂಜ್ ಮಾಡ್ಬೇಕಾಗಿತ್ತಂದ್ರೆ ಡೇದಾಗ ಮಾಡ್ಲಕ್ ಬರೋದಿಲ್ಲ ಸರ್. ಈ ಎಲ್ಲ ಹೊರಗೆ ಮೈಲಿಕ್ಕೆ ಹೋಗ್ತಾವೆ ಸರ್ ಅವು. ಆ ಮೈಲಕ್ಕೆ ಹೋಗಿದ ಸಲುವಾಗಿ ಇವು ಗೂಡು ನಾವು ಡೇದಾಗ ಚೇಂಜ್ ಮಾಡಿದೆವು ಅಂದ್ರೆ ಆ ನೊಣಗಳದು ಪ್ಲೇಸ್ ಚೇಂಜ್ ಮಾಡಿದೆವು ಅಂದ್ರೆ ಸಿಗೋದಿಲ್ಲ ಸರ್ ಜಾಗ. ಅದ್ರ ಸಂಬಂಧ ಸಾಯಂಕಾಲ ಏನು ಮಾಡ್ತಾವೆ ಎಲ್ಲ ಹೊರಗೆ ಮೈಲಕ್ಕೆ ಹೋಗಿ ಬಂದಿದ್ದು ಪೂರ್ತಿ ಗೂಡಿ ಬರ್ತಾವೆ ಸರ್. ಗೂಡಿಗೆ ಬಂದ ಮೇಲೆ ರಾತ್ರಿ ಹೊತ್ತಿನಿಗೆ ಇಲ್ಲಿ ಏನಾರ ಬಿಸಿಲಿತ್ತು ಅಂದ್ರೆ ಬೇರೆ ಕಡೆ ಚೇಂಜ್ ಮಾಡ್ಬೇಕಾಗಿತ್ತು. ರಾತ್ರಿ ಹೊತ್ತಿನಿಗೆ ಚೇಂಜ್ ಮಾಡ್ತಾ ಇರ್ಬೇಕು ಸರ್. ಇದನ್ನು
ಇದು 3 ತಿಂಗಳಿಗೆ ಒಂದ್ಸಲ ಜೇನುತುಪ್ಪ ತಯಾರಾಗ್ತದೆ ಸರ್. ಅಚ್ಚಾ, ಅದ್ರ ಬಾದ್ ಮತ್ತೆ ನೀವು ಶಿಫ್ಟ್ ಮಾಡ್ತೀರಿ? ಹಾಂ, ಮತ್ತು 3 ತಿಂಗಳ ನಂತರ ಮತ್ತೆ ಜೇನುತುಪ್ಪ ತೆಗಿತೇವೆ ಸರ್. ತೆಗೆದು ಮತ್ತೆ ಮ್ಯಾಲ ಅವು ಚಂಬರ್ 8 ಚಂಬರ್ ಮ್ಯಾಗಿನ ಚಂಬರ್ಗೆ ಅಷ್ಟೇ ಮಾತ್ರ ನಾವು ಜೇನುತುಪ್ಪ ತೆಗೆದು ಮತ್ತೆ ಹಂಗೆ ಸೇಫ್ಟಿ ಹಂಗೆ ಇಕ್ತೀವಿ ಸರ್. ಮತ್ತೆ ಚೇಂಜ್ ಇದು ಜಾಸ್ತಿ ನೊಣಗಳಾದವು ಅಂದ್ರೆ ಡಿವೈಡ್ನು ಮಾಡ್ಬೋದು ಸರ್ ನಾವು. ಈಗ ಬೇರೆದೊಂದು ಖಾಲಿ ಬಾಕ್ಸ್ ತಂದು ಅವು ಜಾಸ್ತಿ ನೊಣಗಳಾದನ್ನು ಡಿವೈಡ್ ಮಾಡ್ಬೋದು ಸರ್. ಅದು ಒಂದು ವಾರದಾಗ ಮತ್ತೆ ಅದು ಒಂದು ರಾಣಿ ನೊಣ ತಯಾರು ಮಾಡ್ಕೋದು ಸರ್. ಅಲ್ಲಿ ಡಿವೈಡ್ ಮಾಡಿದಕ್ಕೆ ರಾಣಿ ನೊಣ ತಯಾರು ಮಾಡ್ಕೊಂಡು ಅಲ್ಲಿ ಮತ್ತೆ ಸ್ಟಾರ್ಟ್ ಆಗ್ತದೆ ಸರ್ ಅದ್ರ ಸಂಸಾರ, ಕೋಣೆ, ಆಮೇಲೆ ಮರಿ ಹಾಕೋದು, ಜೇನುತುಪ್ಪ ತಯಾರು ಮಾಡೋದು ಸ್ಟಾರ್ಟ್ ಮಾಡ್ತದೆ ಸರ್. ಅಲ್ಲಿ ನಿಮಗೆ ಯಾರಾದರೂ ಟ್ರೈನಿಂಗ್ ಅದು ಬೇಕು ಅಂತೇಳಿ ಕೇಳಿದ್ರೆ ಅವ್ರಿಗೆ ಟ್ರೈನಿಂಗ್ ಆಗಲಿ ಜೇನುತುಪ್ಪ ಅದು ಕೊಡ್ತೀರಿ? ಹಾಂ ಸರ್, ನಾವು ಈಗ ಬರ್ತಾರೆ ಸರ್ ನಮ್ಮಲ್ಲಿ ಜೇನುದು ಕೃಷಿ ಬಗ್ಗೆ ಕೇಳಕ್ಕೆ ಟ್ರೈನಿಂಗ್ದಾಗ ಒಂದೊಂದು ದಿವ್ಸ ಟ್ರೈನಿಂಗ್ ಬರ್ತಾರೆ ಸರ್. ಯಾರಾದರೂ ಅವ್ರಿಗೆ ಬಂದವ್ರಿಗೆ ನಾವು ಕೊಡ್ತೀವಿ ಸರ್ ನಮ್ಮ ತೋಟದಲ್ಲಿ. ಆಮೇಲೆ ಅವರಿಗೆ ಜೇನುತುಪ್ಪ ಬೇಕಾಗಿತ್ತು ಅಂದ್ರೂ ನಾವು ಸೇಲ್ ಮಾಡ್ತೀವಿ ಸರ್. ಈಗ ಒಂದು ಬಾಕ್ಸಿಗೆ 1 to 1.5 kg ಜೇನುತುಪ್ಪ ಬರ್ತದೆ ಸರ್. ಒಂದು ಬಾಕ್ಸಿಗೆ? ಹಾಂ, ಒಂದು ಬಾಕ್ಸಿಗೆ ಸರ್. ಇಂಥ ಒಂದು 10 ಬಾಕ್ಸ್ ಅವ ನನ್ನ ಕಡೆ ಸರ್. 10 ಬಾಕ್ಸಿಗೆ 3 ತಿಂಗಳಿಗೆ ಒಂದು ಸಲ ಒಂದು 15 kg ಬರ್ತದೆ ಸರ್. ಅದು 15 kg ಬಂದ್ರೆ ಒಂದು 800 ರೂಪಾಯಿ kg ಕೊಡ್ತೀವಿ ಸರ್ ನಾವು ಜೇನುತುಪ್ಪ. ಅದು ಈಗ 15 kg ಆಗ್ತದೆ ಸರ್. 800 ಅಂದ್ರೆ ಮತ್ತೆ 12,000 ರೂಪಾಯಿ ಆಗ್ತದೆ ಸರ್. 3 ತಿಂಗಳಿಗೆ ಒಂದ್ಸಲ. ಇದು ಬಿನಾ ಲಾಗೋಡಿ ಇಲ್ದೇನೆ ನೈಸರ್ಗಿಕ ನ್ಯಾಚುರಲ್ ಎಲ್ಲಿ ಹೋಗಿ ಮೈದು ಬರ್ತದೆ ಸರ್. ಕಾಡಿನ ಹೋಗಿ ಮೈದು ಬರ್ತದ. ಇಲ್ಲಿ ಎಲ್ಲ ನಂಬಲ್ಲಿ ತರಕಾರಿ ಹೂವು ಅದನ್ನ ಹಚ್ತೀವಲ್ಲ ಸರ್, ತರಕಾರಿ ಅದನ್ನ ಮೈದು ಬಂದು ಬಿನಾ ಲಾಗೋಡಿ ಇಲ್ದೇನೆ ಇದನ್ನ 3 ತಿಂಗಳಿಗೆ ಒಂದ್ಸಲ 10-12,000 ರೂಪಾಯಿ ಬರ್ತಾ ಇರ್ತದೆ ಸರ್. ಇದು ಹಿಂಗೆ ಸತತ ನೀವು ಎಷ್ಟು ವರ್ಷ ಮಾಡಿದ್ರು ಕೂಡ ಕಂಟಿನ್ಯೂ ಬರ್ತಾನೆ ಇರ್ತದೆ ಸರ್. 3 ತಿಂಗಳಿಗೆ ಒಂದ್ಸಲ ಜೇನುತುಪ್ಪ ಬರ್ತಾನೆ ಇರ್ತದೆ. ಮಳೆಗಾಲದಾಗೂ ಬರ್ತದೆ? ಹಾಂ, ಮಳೆಗಾಲದಾಗೂ ಬರ್ತದೆ ಸರ್. ಒಟ್ಟು 4 ಸಲ ಬರ್ತದೆ ಸರ್. 1 ವರ್ಷದಾಗ 4 ಸಲ ತೆಗಿತೇವೆ ಸರ್ ಜೇನುತುಪ್ಪ ನಾವು. ಹಾಂ, 1 ವರ್ಷಕ್ಕೆ 4 ಸಲ ಜೇನುತುಪ್ಪ ತೆಗಿತೀವಿ ಸರ್. 3 ತಿಂಗಳಿಗೆ ಒಂದ್ಸಲ 12,000 ರೂಪಾಯಿ ಬರ್ತದೆ ಸರ್. ಈಗ ಏನಾರ ಇದು ಒಂದು 50,000 ರೂಪಾಯಿ ಇದ್ರದೇ ಆಗ್ತದೆ ಸರ್ ನಮಗೆ. ವರ್ಷಿಗೆ ಒಂದು 50,000 ರೂಪಾಯಿ ಈ ಜೇನು ಕೃಷಿ ಮಾಡೋದ್ರಿಂದ ಆಗ್ತದೆ ಸರ್. ಮತ್ತು ಇದರಿಂದ ನಮಗೆ ತರಕಾರಿ ಹಾಕದೆ ಅಂದ್ರೆ ತರಕಾರಿ ಒಂದು ಬೆನಿಫಿಟ್ ಅದ ಸರ್. ಅಲ್ಲಿ ಯಾವುದೇ ರೋಗಗಳು ಬರೋದಿಲ್ಲ ಸರ್ ತರಕಾರಿಗೆ. ಆಮೇಲೆ ಬೇಳೆಕಾಳು ಯಾವುದೇ ತರಕಾರಿ ಅದರ ಉದ್ದು ಹೆಸರು ಇಂಥವಕ್ಕೆಲ್ಲ ಅವು ನೊಣಗಳು ಹೋಗಿ ಅದು ಹೂವಿನ ಮ್ಯಾಗ ಕುಂತಂದ್ರೆ ಅದು ಕಾಯಿ ಗಟ್ಟಾಗ್ತದೆ ಸರ್. ಅದು ಕಾಯಿ ಕಟ್ತದೆ ಸರ್, ಅದು ವೇಸ್ಟ್ ಆಗೋದಿಲ್ಲ. ಆಮೇಲೆ ಯಾವ್ದಾರ ಹುಳಗಳು ಬಿ ಇದ್ದು ಅಂದ್ರೆ ಹುಳ ತಿಂದು ನಾಶ ಮಾಡ್ತದೆ ಸರ್ ಅಲ್ಲಿ ತರಕಾರಿ ಮೇಲೆ. ಅದು ನಮಗೆ ಬೆನಿಫಿಟ್ ಆಗ್ತದೆ ಸರ್. ಇದ್ರ ಮುಖಾಂತರ ನಮಗೆ ತರಕಾರಿ ಅದನ್ನು ಬೆನಿಫಿಟ್ ಆಗ್ತದೆ. ಮತ್ತು ಅಲ್ಲಿ ಔಷಧಿ ಅದನ್ನು ಸ್ಪ್ರೇ ಮಾಡ್ಲಿಕ್ಕೆ ನಮಗೆ ಅಲ್ಲಿ ಆದಾಯ ಅಲ್ಲಿ ಕಡಿಮೆ ಬರ್ತದೆ ಸರ್, ಖರ್ಚು ಕಮ್ಮಿ ಬರ್ತದೆ ಸರ್. ಅದೊಂದು ಉಳಿತದೆ ಸರ್ ನಮಗೆ. ಈಗ ಒಳ್ಳೆ ರೀತಿಯಿಂದ ಜೇನು ಕೃಷಿ ಮಾಡೋದ್ರಿಂದ ಬಹಳಷ್ಟು ಲಾಭ ಅದ ಸರ್. ಈಗ ಎಲ್ಲ ರೈತರು ಮಾಡಿದ್ರೆ ಭಾಳ ಒಳ್ಳೆಯದ ಸರ್ ಇದು ಜೇನು ಕೃಷಿ. ಈಗ ನಿಮ್ಗೆ ಜೇನಿಂದನೂ ಸಿಗ್ತದೆ ಸರ್, ಮತ್ತು ಬೇರೆ ತರಕಾರಿದು ಅದ್ರದ್ದು ಆದಾಯ ಬರ್ತಾ ಇರ್ತದೆ ಸರ್. ಇದು ಈಗ ಒಂದು ಸಲ ನೀವು ಜೇನು ಬಾಕ್ಸ್ ತಂದ್ರಿ ಅಂದ್ರೆ 1-2 ವರ್ಷ ತನ್ನ ನಡೀತದೆ ಸರ್. ಅದು ಕಂಟಿನ್ಯೂ ಮತ್ತೆ ನಿಮಗೆ ಜಾಸ್ತಿ ಮಾಡ್ಕೋಬಹುದು ಸರ್. ಇವು ಹೆಂಗೆ ನೊಣಗಳನ್ನು ಜಾಸ್ತಿ ಆಗ್ಲತ್ತು ಹಂಗೆ ನೀವು ಡಿವೈಡ್ ಮಾಡ್ಕೋಬಹುದು ಸರ್. ಜಾಸ್ತಿ ಈಗ 10 ಇತ್ತು, ಮುಂದಿನ ವರ್ಷಕ್ಕೆ 20 ಆಗೋದು, ಹಿಂಗೆ ಕಂಟಿನ್ಯೂ ಜಾಸ್ತಿ ಮಾಡ್ತಾ ಬರ್ತದೆ ಸರ್. ಈ ಯಾರಾದರೂ ನಿಮ್ಮಲ್ಲಿ ಟ್ರೈನಿಂಗು ಅಥವಾ ಜೇನುತುಪ್ಪ ಬೇಕಾದ್ರೆ ಅವ್ರಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಹಾಂ ಸರ್, ನನ್ನ ಕಡೆ ಈಗ ಜೇನುತುಪ್ಪದನ್ನ ಯಾರಿಗೆ ಬೇಕಾಗಿತ್ತು ಅಂದ್ರೂ ಈಗ ನನ್ನ ನಂಬರು ಕಾಂಟ್ಯಾಕ್ಟ್ ನಂಬರು 7259626390. ಆಯ್ತು ಸರ್. 7259626390. ಹಾಂ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಜೇನುತುಪ್ಪನೂ ಕೊಡ್ತೀವಿ, ಅಥವಾ ಟ್ರೈನಿಂಗ್ ಬಂದರು ಟ್ರೈನಿಂಗ್ ಭೀ ಕೊಡ್ತೀವಿ ಸರ್ ನಾವು. ಆಮೇಲೆ ಇವು ಬಾಕ್ಸ್ ಬೇಕಾಗಿತ್ತು ಅಂದ್ರೂ ಬಾಕ್ಸ್ನು ಕೊಡ್ತೀವಿ ಸರ್, ಸೆಲ್ ಮಾಡ್ತೀವಿ ಸರ್. ಇದು ಎಲ್ಲಿ ಬರ್ತದೆ ಸರ್ ನಿಮ್ಮದು ತೋಟ ಬಂದು? ಇದು ನಮ್ಮದು ತೋಟ ಹುಮ್ನಾಬಾದ್ ತಾಲೂಕಾ ಸರ್. ಇದು ಶಿರೋಗ್ ಪಂಚಾಯತ್ ಬರ್ತದೆ ನಮ್ಮದು. ಚೀನ್ಕೆರ ಅಂತ ಹುಮ್ನಾಬಾದ್ ಸಮೀಪ ಒಂದು 10 ಕಿಲೋಮೀಟರ್ ಆಗ್ತದೆ ಸರ್. ಇದು 10 ಕಿಲೋಮೀಟರ್ ಚೀನ್ಕೆರ ಅಂತ ಹಳ್ಳಿ ಸರ್. ಬಾಬುರಾವ್ ಪಾಟೀಲ್ ಅಂತಂದ್ರೆ ಯಾರನ್ನೂ ಹೇಳ್ತಾರೆ ಸರ್ ನಮ್ಮ ತೋಟ ಅಡ್ರೆಸ್ ಕೇಳಿದ್ರಿ ಸರ್. ಆಯ್ತು ಸರ್. ಇನ್ನೂ 2 ಅಂದಿರಲ್ಲ ಸರ್ ಅವು ತೋರಿಸಿ? ಹಾಂ, ಇನ್ನೂ 4-5 ಆಗ್ತದೆ ಸರ್.